ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ಶಂಕರರ ಮತ್ತು ರಾಮಾನುಜಾಚಾರ್ಯರ ಜಯಂತಿ ಇದೆ. ನಾವೀಗ ರಾಮಾನುಜಾಚಾರ್ಯರ ಬಗ್ಗೆ ನಾವು ತಿಳ್ಕೋಣ. ಸಂತ ಶ್ರೀರಾಮಾನುಜರು ವಿಶಿಷ್ಟಾದ್ವೈತ ಪ್ರತಿಪಾದಿಸಿ ಭಕ್ತಿ ಮಾರ್ಗದಿಂದ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಎಂದು ಭಾರತ ದೇಶದ ಎಲ್ಲ ಕಡೆ ತಿರುಗಿ ಜನರಿಗೆ ಸನ್ಮಾರ್ಗ ತೋರಿದ ಮಹಾನ್ ಸಂತರು. ಶ್ರೀರಾಮಾನುಜರ ಜೀವನದಲ್ಲಿ ನಡೆದ ಘಟನೆಗಳನ್ನು ಇಂದಿನ ಯುವಕರಿಗೆ ಹೇಳಬೇಕು, ನಾವು ತಿಳಿಸಬೇಕು. ಒಮ್ಮೆ ಶ್ರೀರಾಮಾನುಜರು ದಲಿತ ಹರಿಜನ ಬಂಧುಗಳ ಶವ ಸಂಸ್ಕಾರಕ್ಕೆ ಹೋಗಿದ್ದರಂತೆ. ಆಗ ಕೆಲ ಶಿಷ್ಯರು ಶ್ರೀರಾಮಾನುಜರಿಗೆ ಕೇಳುತ್ತಾರೆ, ತಾವು ಶ್ರೇಷ್ಠ ಸಂತರು, ಸಾಮಾನ್ಯ ದಲಿತರ ಹರಿಜನರ ಶವ ಸಂಸ್ಕಾರಕ್ಕೆ ಹೋಗುವುದು ಅಷ್ಟು ಸಮಂಜಸವಲ್ಲ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಶಿಷ್ಯರು ಶ್ರೀರಾಮಾನುಜರಿಗೆ ಹೇಳಿದರಂತೆ. ಆಗ ಶ್ರೀರಾಮಾನುಜರು ಮುಗುಳ್ನಗುತ್ತಾ ಹೇಳುತ್ತಾರಂತೆ, ನಮ್ಮ ಶ್ರೀರಾಮಚಂದ್ರ ದೇವರು ಜಟಾಯು ಎಂಬ ಪಕ್ಷಿಗೆ ತಾನೇ ಸ್ವತಃ ಸಂಸ್ಕಾರ ಮಾಡಿದ್ದಾರೆ. ಶಬರಿಯ ಎಂಜಲು ಬೋರೆಹಣ್ಣು ತಿಂದಿದ್ದಾರೆ. ಪಶು ಪಕ್ಷಿ ಪ್ರಾಣಿಗಳಿಗಿಂತ ಶ್ರೇಷ್ಠವಾದ ಮನುಷ್ಯನ ಶವ ಸಂಸ್ಕಾರಕ್ಕೆ ಹೋದಲ್ಲಿ ತಪ್ಪೇನು ಎಂದು ಹೇಳಿದರಂತೆ. ನೋಡಿ, ಸಂಪೂರ್ಣ ಸಮಾಜವನ್ನು ಪ್ರೀತಿಸಬೇಕು, ಜಾತಿ ಮತ್ತು ಕುಲಗಳಲ್ಲಿ ನಾವು ವಿಂಗಡಿಸವಾಗ ಹೋಗಬಾರದು ಎಂಬುವ ಮಹಾನ್ ಸಂದೇಶ ಕೊಟ್ಟವರು ನಮ್ಮ ಶ್ರೇಷ್ಠ ಸಂತ ಶ್ರೀರಾಮಾನುಜರು. ಇದೇ ತರಹ ಶ್ರೀ ಜಗದ್ಗುರು ಶಂಕರ ಭಗವತ್ಪಾದರು ಕಾಶಿಯಲ್ಲಿ ಚಂಡಾಲನ ಕಾಲಿಗೆ ನಮಸ್ಕರಿಸಿ ಚಾಂಡಾಲೋಪಿ ಮಮ ಗುರು ಎಂದು ಹೇಳಿದ್ದು ಇದನ್ನು ಯುವಕರಿಗೆ ಹೇಳಬೇಕು. ಇದೇ ರೀತಿ ಶ್ರೀರಾಮಾನುಜರು ಚಿಕ್ಕವರಿದ್ದಾಗ ಅವರು ಗುರುಗಳು ರಾಮಾನುಜರ ಕಿವಿಯಲ್ಲಿ ಒಂದು ಗುರುಮಂತ್ರ ಉಪದೇಶ ಮಾಡಿದರಂತೆ. ಇದನ್ನು ರಾಮಾನುಜ, ನೀನು ಪ್ರತಿನಿತ್ಯ ಪಠಿಸು, ನಿನ್ನ ಆತ್ಮ ಉದ್ಧಾರವಾಗುತ್ತದೆ, ನಿನಗೆ ಜೀವನದಲ್ಲಿ ಎಲ್ಲ ಕಡೆ ಯಶಸ್ಸು ಸಿಗುತ್ತದೆ ಎಂದು ಹೇಳಿದರಂತೆ. ಹಾಗೂ ಈ ಮಂತ್ರ ನೀನು ಯಾರಿಗೂ ಹೇಳಬಾರದು. ಒಂದು ವೇಳೆ ನೀನು ಯಾರಿಗಾದರೂ ಈ ಮಂತ್ರ ಹೇಳಿದರೆ ನಿನ್ನ ಮಂತ್ರ ಶಕ್ತಿ ನಷ್ಟವಾಗಿದೆ. ಈ ಮಂತ್ರ ಕೇಳಿದವರಿಗೆ ಎರಡು ಪಟ್ಟು ಲಾಭವಾಗುತ್ತದೆ. ಜಾಗೃತೆ. ಕಾರಣ ಮಂತ್ರ ಯಾರಿಗೂ ಹೇಳಬೇಡ ಎಂದು ಗುರುಗಳು ಶ್ರೀರಾಮಾನುಜರಿಗೆ ಕಟ್ಟಪ್ಪಣೆ ಮಾಡಿದ್ದರಂತೆ. ನಂತರ ಶ್ರೀರಾಮಾನುಜರು ಗ್ರಾಮದ ಒಂದು ದೊಡ್ಡ ಬಂಡೆಯ ಮೇಲೆ ನಿಂತು ಜನರನ್ನು ಕರೆದು ತಮಗೆ ಗುರುಗಳು ಹೇಳಿದ ಮಂತ್ರವನ್ನು ಗಟ್ಟಿಯಾಗಿ ಎಲ್ಲರಿಗೂ ಹೇಳಿ, ಎಲ್ಲರೂ ಇದನ್ನು ಪಠಿಸಿರಿ, ನಿಮ್ಮ ಆತ್ಮ ಉದ್ಧಾರವಾಗುತ್ತದೆ, ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಹೇಳಿದರಂತೆ. ನೋಡಿ, ಎಂತಹ ಮಹಾನ್ ವಿಚಾರ. ತನಗೆ ನಷ್ಟವಾದರೂ ಪರವಾಗಿಲ್ಲ, ಬೇರೆಯವರಿಗೆ ಒಳ್ಳೆಯದಾಗಲಿ ಎಂಬ ಆ ಭಾವನೆ ಚಿಕ್ಕವನಿಂದಲೇ ರಾಮಾನುಜರಲ್ಲಿ ಇತ್ತು ಎಂದು ಹೇಳಲಾಗುತ್ತದೆ. ನಮ್ಮ ವೇದಗಳು ಕೂಡ ಪರೋಪಕಾರಂ ಇದಂ ಶರೀರಂ ಎಂದೇ ಹೇಳಿಲ್ಲವೇ? ನಮ್ಮ ವೇದಗಳು ಕೂಡ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿದೆ. ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಬೇರೆಯವರಿಗೆ ಒಳ್ಳೆಯದಾಗಲಿ ಎಂಬ ಭಾವನೆಯಿಂದ ಎಲ್ಲರಿಗೂ ಸಹಾಯ ಮಾಡುತ್ತಾ ಎಲ್ಲರ ಕ್ಷೇಮದ ಬಗ್ಗೆ ಚಿಂತಿಸುತ್ತಾ ಜೀವನ ಕಳೆಯಬೇಕು. ಇದೇ ಜೀವನ ಎಂಬುದೇ ಶ್ರೀ ರಾಮಾನುಜರ ಚಿಕ್ಕಂದಿನ ಪ್ರಸಂಗ. ಇದನ್ನು ನಮ್ಮ ಯುವ ಪೀಳಿಗೆ ತಿಳ್ಕೋಬೇಕು. ಪ್ರತಿ ಸಂತರ ಹತ್ತಿರ ಇದ್ದ ಇಂತಹ ಚಿಕ್ಕ ಚಿಕ್ಕ ಪ್ರಸಂಗಗಳನ್ನು ಇಂದಿನ ಯುವಕರಲ್ಲಿ ಹೇಳಿದ್ದಲ್ಲಿ ಸಮಾಜದಲ್ಲಿ ಸಾಮರಸ್ಯ, ಯುವಕರು ದೇಶದ ಬಗ್ಗೆ ಆಲೋಚಿಸುವ ಶಕ್ತಿ, ಒಂದಾಗಿ ಬಾಳುವ ಶಕ್ತಿ ತಂದುಕೊಳ್ಳುತ್ತಾರೆ. ಸಂಪೂರ್ಣ ಹಿಂದೂ ಸಮಾಜ ನಾವೆಲ್ಲ ಒಂದೇ ಎಂಬುವ ಭಾವನೆ ಸಮಾಜದಲ್ಲಿ ಬೆಳೆಸಬೇಕು ನಾವೆಲ್ಲ. ಸಂತ ಶ್ರೀ ಬಸವೇಶ್ವರರು, ಶ್ರೀ ಶಂಕರ, ಶ್ರೀ ರಾಮಾನುಜ, ಶ್ರೀ ಮಧ್ವರು, ಕನಕದಾಸರು, ಕಬೀರದಾಸರು, ಶ್ರೀ ತುಳಸಿದಾಸರು, ದಲಿತ ಸಮಾಜ ಶ್ರೇಷ್ಠ ಸಂತ ಶ್ರೀ ರವಿದಾಸರು, ಶ್ರೀ ಅಂಬಿಗರ ಚೌಡಯ್ಯ, ಸಂತ ಶ್ರೀ ಮಹರ್ಷಿ ವಾಲ್ಮೀಕಿ, ಸಮರ್ಥ ಶ್ರೀ ರಾಮದಾಸರು, ಸಂತ ಶ್ರೀ ಜ್ಞಾನೇಶ್ವರರು ಇವೆಲ್ಲ ಹೇಳಿದ್ದು ಸಕಲ ಮಾನವರು ಒಂದಾಗಿ ಬಾಳುವ, ಎಲ್ಲರಲ್ಲೂ ಭಗವಂತನನ್ನು ಕಾಣುವ, ದೇಶಕ್ಕಾಗಿ ದುಡಿಯುವ ಸಂಪೂರ್ಣ ಹಿಂದೂ ಸಮಾಜ ಒಂದಾಗಿ ಬಾಳುವ ಸಂದೇಶಗಳನ್ನೇ ಹೇಳಿದ್ದಾರೆ. ನಾವು ಕೂಡ ಸಮಾಜಕ್ಕೆ ಇದನ್ನೇ ಹೇಳಬೇಕು. ಸಿದ್ಧಾಂತಗಳಲ್ಲಿ ಭಿನ್ನಾಭಿಪ್ರಾಯ ಖಂಡನೆ ಮಂಡನೆ ಇಲ್ಲವೆಂದಲ್ಲ. ಅದು ಪಂಡಿತರು ಮನೆಯಲ್ಲಿ ಪಾರಾಯಣಕ್ಕೆ ಮಾತ್ರ ಇಟ್ಟುಕೊಳ್ಳಿ. ಹೊರಗೆ ಸಮಾಜದಲ್ಲಿ ಪ್ರವಚನ ಮಾಡುವಾಗ ನಾವೆಲ್ಲ ಹಿಂದೂಗಳು ಒಂದಾಗಿ ಬಾಳುವ ವಿಚಾರ ಮಾತ್ರ ಹೇಳಿದಲ್ಲಿ ಹಿಂದೂ ಸಮಾಜ ಉಳಿಯುತ್ತದೆ. ಇಲ್ಲವಾದಲ್ಲಿ ಬಾಂಗ್ಲಾದೇಶ, ಪಶ್ಚಿಮ ಬಂಗಾಳ, ಮೊನ್ನೆ ಕಾಶ್ಮೀರದಲ್ಲಿ ನಡೆದ ನಮ್ಮ ಮಠ ಮಂದಿರಗಳಿಗೂ ಬಹುಬೇಗ ಬರಬಹುದು. ಎಚ್ಚರಿಕೆ. ಹಿಂದೂ ಸಮಾಜ ಬಲಶಾಲಿಯಾಗಬೇಕು ಹಾಗೂ 150 ಕೋಟಿ ಭಾರತೀಯರು ಒಂದಾಗಿ ಬಾಳುವ ವಿಚಾರ ಸಮಾಜದಲ್ಲಿ ಬೆಳೆಯಬೇಕು. ಭಾರತ್ ಮಾತಾ ಕಿ ಜೈ. ಶ್ರೀ ರಾಮಾನುಜಾಚಾರ್ಯ ಕಿ ಜೈ. ಶ್ರೀ ಶಂಕರಾಚಾರ್ಯ ಕಿ ಜೈ. ಎಲ್ಲರಿಗೂ ನಮ್ಮ ಗುರುಗಳಿಗೆಲ್ಲ ನಾವು ನಮಸ್ಕಾರ ತಿಳಿಸೋಣ. ಈಗ ಗುರುಗಳಿಗೆ ಅವರಿಗೆ ಪ್ರಣಾಮವನ್ನು ಸಲ್ಲಿಸಿ ನಾವು ಅವರ ಒಂದು ಮಾರ್ಗದಲ್ಲಿ ನಾವು ಎಲ್ಲರೂ ಸಾಗೋಣ. ಗೊತ್ತಾಯ್ತಾ? ಅವರ ಒಂದು ಹಾಕಿಕೊಟ್ಟ ಮಾರ್ಗ ಒಂದು ಒಳ್ಳೆಯದು. ದೀರ್ಘತಮಾಮ ತೇಜೋಯಜುರ್ವಾನ್ ದಶಮೇ ಯುಗೆ ಅಪಾಮರ್ಥಂ ಯತೀನಾಂ ಬ್ರಹ್ಮ ಭವತಿ ಸಾರಥಿ
ಯೋ ದೇವಾನಾಂ ಪ್ರಥಮಂ ಪುರಸ್ತಾದಿಶ್ವಾದಿಯೋ ರುದ್ರೋ ಮಹರ್ಷಿ ಹಿರಣ್ಯಗರ್ಭಃ ಪಶ್ಯತ ಜಾಯಮಾನಂ ಸನೋ ದೇವಶುಭಯಾ ಸ್ಮೃತ್ಯಾ ಸಂಯುನಕ್ತು ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಯಸ್ಮಾನ್ನಾಣೀಯೋ ನಜ್ಜಾಯೋ ಓಸ್ತು ಕಶ್ಚಿತ್ ವೃಕ್ಷೈವ ಸ್ತಬ್ಧೋ ದಿವಿ ತಿಷ್ಠತ್ಯೇಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ನ ಕರ್ಮಣ ನ ಪ್ರಜಯಾ ದನೇನ ತ್ಯಾಗೇನೈಕೆ ಅಮೃತತ್ವಮಾನುಷೋ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತತ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗತೆ ಶುದ್ಧ ಸತ್ವಾ ते ब्रह्मलोके तु परान्तकाले परामृतत्वरिमुच्यन्ति सर्वे दक्रम्यि पापं परमेष्वभूतं यत्पुण्डरीकं पुरमध्यस्थगुस्तं तत्रापि दक्रं गगनं विशोकस्तस्मिन्निदन्तस्तुपासितव्यं यो वेदादौ सुरप्रोक्तो वेदान्ते च प्रतिष्ठितः तस्य प्रकृतिलीनस्य परस्समीश्वरः. ಎಲ್ಲರೂ ಈ ರಾಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಂಡ್ವು. ಈಗ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.